ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 4 ಜನವರಿ 2026 ಭಾನುವಾರ. ಈ ದಿನದ ವಿಶೇಷತೆ ಹಾಗೂ ಅದೃಷ್ಟ ರಾಶಿಗಳನ್ನು ನೋಡೋಣ ಬನ್ನಿ. ಮಾಘ ಮಾಸದ ಆರಂಭ ಈ ದಿನ ಶುರುವಾಗುತ್ತೆ. ಭಾನುವಾರದ ದಿನ ಅಂದ್ರೆ ಜನವರಿ 4, 2026 ಭಾನುವಾರ. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಘ ಮಾಸದ ಆರಂಭ ಅಂತಾನೆ ಹೇಳಬಹುದು. ಏನಕ್ಕೆ ಅಂದ್ರೆ ಪಂಚಾಂಗ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ವಿವರ ಏನ್ ಹೇಳುತ್ತೆ ಅಂದ್ರೆ, ತಿಥಿ ಮತ್ತು ಪಕ್ಷ ನೋಡೋದಾದ್ರೆ ಇವತ್ತು ಮಾಘ ಮಾಸ ಕೃಷ್ಣ ಪಕ್ಷದ ಪ್ರತಿಪದ ಅಂದ್ರೆ ಮೊದಲನೆಯ ದಿನ. ಇದು ಸೂರ್ಯೋದಯ ಸಮಯದಲ್ಲಿ ಇರುವ ತಿಥಿ. ಪವಿತ್ರ ಮಾಘ ಮಾಸ ಆರಂಭಿಕ ದಿನದಲ್ಲಿ ಒಂದಾಗಿರುವುದರಿಂದ ಈ ದಿನ ಮಾಡುವ ಧಾರ್ಮಿಕ ವಿಧಿಗಳಿಗೆ 1000 ಪಟ್ಟು ಹೆಚ್ಚು ಫಲವು ಸಿಗಲಿದೆ ಅಂತ ನಂಬಿಕೆ ಇದೆ. ಆದ್ರೆ ಇವತ್ತಿನ ನಕ್ಷತ್ರ ಏನಪ್ಪಾ ಅಂದ್ರೆ, ಈ ದಿನ ಪುಷ್ಯ ನಕ್ಷತ್ರ ಅಥವಾ ಆಶ್ಲೇಷ ನಕ್ಷತ್ರ ಇರುತ್ತೆ. ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ರಾಜ ಎಂದನೇ ಕರೀತಾರೆ. ಇದು ಭಾನುವಾರದಂದು ಬಂದ್ರೆ ಅದನ್ನು ರವಿ ಪುಷ್ಯ ಯೋಗ ಅಂತಾನೆ ಕರೀತಾರೆ. ಸೂರ್ಯನ ದಿನದಂದು ಈ ನಕ್ಷತ್ರದ ಪ್ರಭಾವವು ಶುಭ ಕಾರ್ಯಗಳಿಗೆ, ಔಷಧಿ ತಯಾರಿಕರಿಗೆ ಹಾಗೂ ಹಣಕಾಸಿನ ಹೂಡಿಕೆ ಮಾಡುವವರಿಗೆ ಅತ್ಯಂತ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತಾನೆ ಹೇಳಬಹುದು. ಮತ್ತೆ ಯೋಗ ಕರಣ ಏನಿದೆ ಇವತ್ತಿನ ದಿನ ನೋಡೋದಾದ್ರೆ, ಸಿದ್ಧಿ ಅಥವಾ ಶುಭ ಯೋಗವಿರುವ ಸಾಧ್ಯತೆ ಇರುವುದರಿಂದ ಇಂದು ಕೈಗೊಂಡ ಕೆಲಸಗಳು ಯಾವುದೇ ಆಗ್ಲಿ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತೆ ಅಂತಾನೆ ಹೇಳಬಹುದು. ಮತ್ತೆ 12 ರಾಶಿಗಳ ಮೇಲೆ ಗ್ರಹಗತಿಗಳ ಆಳವಾದ ಪ್ರಭಾವ ಕೂಡ ಬೀರಲಿದೆ. ಸಿಂಹ ಆಗಿರ್ಬೋದು, ಧನಸ್ಸು ಆಗಿರ್ಬೋದು, ಮೇಷ ಆಗಿರ್ಬೋದು, ಇವರಿಗೆಲ್ಲ ಬಹಳಷ್ಟು ಅನುಕೂಲ ಆಗತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗಬಹುದು ಅಥವಾ ಹೊಸ ಉದ್ಯೋಗ ಸಿಗಬಹುದು. ಹಾಗೆ ಮಧ್ಯಮ ಫಲ ಇರುವ ರಾಶಿಗಳು ಯಾವ್ಯಾವು ಅಂದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಕುಂಭ, ಮೀನ. ಇವು ಸಾಧಾರಣನೇ ಇರುತ್ತೆ, ಅದ್ರ ಶ್ರಮಕ್ ತಕ್ಕ ಪ್ರತಿಫಲ ಸಿಗತ್ತೆ. ಸ್ವಲ್ಪ ಎಚ್ಚರದಿಂದ ಇರ್ಬೇಕಾದ ರಾಶಿಗಳು ಯಾವ್ಯಾವು ಅಂದ್ರೆ ಕಟಕ ರಾಶಿ ಮತ್ತು ವೃಶ್ಚಿಕ ರಾಶಿ. ಇವ್ರಿಗೆ ಮನಸ್ಸಿನಲ್ಲಿ ಅಸ್ಥಿರತೆ ಇರಬಹುದು. ಹಣದ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕತರಾಗಿರ್ಬೇಕು. ಯಾವುದೇ ದೊಡ್ಡ ಹೂಡಿಕೆನ ಸ್ವಲ್ಪ ಮಾಡೋದನ್ನ ಅವಾಯ್ಡ್ ಮಾಡಿ. ಹಾಗೆ ಈ ದಿನದಲ್ಲಿ ನೀವು ಮಾಡಲೇಬೇಕಾದ 5 ಪ್ರಮುಖ ಕೆಲಸಗಳು ಯಾವ್ಯಾವು ಅಂತಂದ್ರೆ, ಸೂರ್ಯ ಉಪಾಸನ. ಮುಂಜಾನೆ 8 ಗಂಟೆ ಒಳಗೆ ಸ್ನಾನ ಮುಗಿಸ್ಕೊಂಡು ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ. ಇದರಿಂದ ಕಣ್ಣಿನ ಆರೋಗ್ಯ ಮತ್ತು ಮಾನಸಿಕ ಧೈರ್ಯ ಹೆಚ್ಚಾಗತ್ತೆ. ಹಾಗೆ ದಾನ ಮಾಡಬೇಕು ಇವತ್ತು. ಈ ದಿನ ಕೆಂಪು ಬೇಳೆ, ಮಸೂರ್ ದಾಲ್ ಅಂತಾನೆ ಹೇಳ್ತೀವಿ, ಬೆಲ್ಲ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡುವುದು ಮಂಗಳ ಮತ್ತು ಸೂರ್ಯನ ದೋಷಗಳನ್ನು ನಿವಾರಿಸಲು ಬಹಳ ಸೂಕ್ತವಾದ ದಿನನೇ ಅಂತಾನೆ ಹೇಳಬಹುದು. ಯೋಜನೆ ಸಿದ್ಧತೆ. ಭಾನುವಾರ ರಜೆ ಇರುವುದರಿಂದ 2026 ಮುಂಬರುವ ತಿಂಗಳುಗಳಿಗೆ ನಿಮ್ಮ ಆರ್ಥಿಕ ಮತ್ತು ವೃತ್ತಿ ಜೀವನದ ಗುರಿಗಳನ್ನು ಬರೆದಿಟ್ಟುಕೊಳ್ಳಬೇಕು. ಮುಂದೆ ಏನ್ ಮಾಡ್ತೀವಿ ಆ ಕೆಲಸನ ಇಲ್ಲೇ ಒಂದು ಐಡಿಯಾಲಜಿ ಹಾಕಿಟ್ಕೋಬೇಕು. ಗಾಯತ್ರಿ ಮಂತ್ರ. ಈ ಮಂತ್ರದ ಜಪವು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ. ಹಾಗೆ ದೈಹಿಕ ವಿಶ್ರಾಂತಿ. ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಯೋಗ ಅಥವಾ ಧ್ಯಾನ ವಾರದ ದಣಿವು ಕೂಡ ದೂರ ಮಾಡುತ್ತೆ ನಿಮಗೆ. ಇದಿಷ್ಟು ಪ್ರಮುಖವಾಗಿ ನೀವು 5 ಅಂಶ ಮಾಡಲೇಬೇಕಾಗಿರೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅದೃಷ್ಟ ರಾಶಿಗಳು, ಈ ದಿನದ ಅದೃಷ್ಟ ರಾಶಿಗಳು ಯಾವ್ಯಾವ್ದಪ್ಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸಿಂಹರಾಶಿ. ವಿಶೇಷತೆ ಏನಪ್ಪಾ ಅಂದ್ರೆ, ಭಾನುವಾರ ನಿಮ್ಮ ರಾಜ್ಯಾಧಿಪತಿ ಸೂರ್ಯನ ದಿನವಾಗಿರೋದ್ರಿಂದ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗತ್ತೆ. ಹಾಗೆ ಲಾಭ, ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ. ಸರ್ಕಾರಿ ಕೆಲಸ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಹಾಗೆ ತಂದೆಯ ಕಡೆ ಆಸ್ತಿ ಅಥವಾ ಹಣಕಾಸಿನ ನೆರವು ಕೂಡ ನಿಮಗೆ ಸಿಗತ್ತೆ ಅಂತಾನೆ ಹೇಳಬಹುದು. ಮುಂದಿನ ರಾಶಿ ಮೇಷರಾಶಿ. ವಿಶೇಷ ಏನಪ್ಪಾ ಅಂದ್ರೆ, ಮಂಗಳ ಮತ್ತು ಸೂರ್ಯನ ಸೌಹಾರ್ದತೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಅದ್ಭುತ ಚೈತನ್ಯ ಬರುತ್ತೆ ಈ ದಿನ. ಹಾಗೆ ಲಾಭ ಏನಪ್ಪಾ ಅಂತಂದ್ರೆ, ಹೊಸ ವ್ಯಾಪಾರ ಆರಂಭಿಸುವ ಅಥವಾ ಹೂಡಿಕೆ ಮಾಡುವ. ನಿಮಗೆ ಬಹಳ ದಿನಗಳಿಂದ ಕಾಡುತ್ತಿರುವ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆಗೊಳ್ಳುತ್ತೆ ಈ ದಿನ. ಮುಂದಿನ ರಾಶಿ ಧನಸ್ಸು. ವಿಶೇಷತೆ ಏನಪ್ಪಾ ಅಂತಂದ್ರೆ, ಭಾಗ್ಯೋದಯದ ಸಂಕೇತಗಳು ನಿಮ್ಗೆ ಈ ದಿನ ಸಿಗಲಿದೆ. ಹಾಗೆ ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳೂ ಸಿಗಲಿದೆ. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ನೀವು
ನಿರೀಕ್ಷಿಸಬಹುದು. ಮುಂದಿನ ಅದೃಷ್ಟ ರಾಶಿ ತುಲಾ ರಾಶಿ. ವಿಶೇಷತೆ ಏನು ಅಂದ್ರೆ ಸುಖ ಮತ್ತು ಐಷಾರಾಮಿ ಜೀವನದ ಕಡೆ ನೀವು ಹೆಚ್ಚು ಒಲವನ್ನು ಕೊಡ್ತೀರಾ. ಹಾಗೆ ಲಾಭ ಏನಿದೆ ಅಂತ ನೋಡೋದಾದ್ರೆ ವಾಹನ ಮತ್ತು ಮನೆ ಖರೀದಿ, ಮಾತುಕತೆ ಅಂತಿಮಗೊಳ್ಳುತ್ತೆ. ಹಾಗೆ ಪ್ರೇಮ ಜೀವನದಲ್ಲಿ ಇದ್ದ ಕಹಿ ಘಟನೆಗಳು ಕೂಡ ದೂರವಾಗತ್ತೆ ಅಂತಾನೆ ಹೇಳ್ಬಹುದು. ಮುಂದಿನ ಅದೃಷ್ಟ ರಾಶಿ ಕುಂಭರಾಶಿ. ಕುಂಭರಾಶಿಯ ವಿಶೇಷತೆ ಆದಾಯದ ಮಟ್ಟ, ಹೊಸ ಮೂಲಗಳು ಸೃಷ್ಟಿಯಾಗತ್ತೆ ನಿಮಗೆ. ಲಾಭ, ನೀವು ಮಾಡುವ ಸೃಜನಾತ್ಮಕ ಕೆಲಸಗಳು, ಕ್ರಿಯೇಟಿವ್ ವರ್ಕ್ ಜನರಿಗೆ ಹೆಚ್ಚು ಮೆಚ್ಚುಗೆಯನ್ನು ತಂದುಕೊಡುತ್ತೆ. ಹಾಗೆ ಆರ್ಥಿಕ ಪ್ರತಿಫಲ ಎರಡೂ ಸಿಗಲಿದೆ ನಿಮಗೆ. ಇನ್ನು ಅದೃಷ್ಟನ ಹೆಚ್ಚಿಸ್ಕೊಳ್ಬೇಕು ಅನ್ನೋರಿಗೆ ಟಿಪ್ಸ್ ಏನು ಅನ್ನೋದಾದ್ರೆ ಆದಿತ್ಯ ಹೃದಯ ಸ್ತೋತ್ರ ಇದನ್ನು ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನಿಮಗೆ. ದಾನ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಗೋಧಿ ಅಥವಾ ಬೆಲ್ಲ ದಾನ ಮಾಡಿದ್ರೆ ತುಂಬಾ ಶುಭ ನಿಮಗೆ. ಹಾಗೆ ಶುಭ ಬಣ್ಣ ಯಾವುದು ಅಂದ್ರೆ ಕಿತ್ತಾಳೆ, ಆರೆಂಜ್ ಅಥವಾ ಕೇಸರಿ ಬಣ್ಣ ಬಟ್ಟೆ ಧರಿಸುವುದರಿಂದ ಈ ದಿನ ನಿಮಗೆ ಹೆಚ್ಚಿನ ಸಕಾರಾತ್ಮಕ ಶಕ್ತಿ ದೊರೆಯುತ್ತೆ ಅಂತಾನೆ ಹೇಳಬಹುದು. ಈ ವಿಡಿಯೋ ಬಂದ್ಬಿಟ್ಟು 4 ಜನವರಿ 2026 ಭಾನುವಾರ ಮಾಘ ಮಾಸದ ಆರಂಭ ದಿನದ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡುವಾಗ ಅಥವಾ ಒಳ್ಳೆ ಕಾರ್ಯಕ್ಕೆ ಟೈಮ್ ಬೇಕು, ನಾಮಕರಣಕ್ಕೆ ಆಗ್ಲಿ ಅಥವಾ ಒಳ್ಳೆ ಶುಭ ಕಾರ್ಯ ಮಾತುಕತೆಗೆ ಆಗ್ಲಿ, ನಿಮ್ಮ ಜನ್ಮ ಜಾತಕದ ಪ್ರಕಾರ ನೀವು ಯಾವುದೇ ಒಂದು ಶುಭ ಕೆಲಸ ಮಾಡೋಕೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ಬೇಕು, ನಾನು ಕೇಳಿ ಮುಂದೆ ಬರೀತೀನಿ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಧನ್ಯವಾದಗಳು.